ರೈತ ಬಾಂಧವರೇ ನೋಡಿ, ನಾನು ಈ ಥರ ಸಗಣಿ ಆರ್ಗಾನಿಕ್ ಗೊಬ್ಬರವನ್ನು ರೆಡಿ ಮಾಡಿದ್ದೀನಿ. ಇದು ತುಂಬ ಪವರ್ಫುಲ್ ಆಗಿದೆ. ನೋಡ್ಬೋದು, ಇಷ್ಟೊಂದು ಪವರ್ಫುಲ್ ಆಗಿರೋ ಸಗಣಿ ಗೊಬ್ಬರ. ಇದು ವೀರ್ಯ, ಹಿರೇಗೊಬ್ಬರ, DAP ಇವೆಲ್ಲ ಕರಿತೀರಲ್ಲ, ಅದಕ್ಕಿಂತ ಪವರ್ಫುಲ್ ಆದದ್ದು. ಇದನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದು ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಏನೂ ಇಲ್ಲ, ಇದನ್ನು ಸ್ವಲ್ಪ ನಿಮ್ಮ ಬೆಳೆಗಳಿಗೆ ಹಾಕಿದರೆ ಒಂದು ವಾರದಲ್ಲೇ ಉತ್ತಮ ಫಲಿತಾಂಶವನ್ನು ನೀವು ಕಾಣಬಹುದು. ಇದನ್ನು ಯಾವ ರೀತಿ ರೆಡಿ ಮಾಡಿದ್ದೇನೆಂದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೋಡ್ಬೋದು ಎಷ್ಟು ಸಮೃದ್ಧಿಯಾಗಿ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಈ ಗೋಮೂತ್ರ. ಇದನ್ನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನೋಡ್ಬೋದು. ಎಷ್ಟೊಂದು ಬ್ಲ್ಯಾಕ್ ಆಗೈತೆ ಇದು ನೋಡಿ. ಈ ಥರ ತೊಗರಿ ಗಿಡಕ್ಕೆ ಸಮೃದ್ಧಿಯಾಗಿ ಲೇಪನೆ ಮಾಡಿದ್ನಪ್ಪ ಅಂದ್ರೆ, ಈ ಥರ ಚೆನ್ನಾಗಿ ಲೇಪನೆ ಮಾಡಿದ್ದೇ ಆಯ್ತಪ್ಪ ಅಂದ್ರೆ, ಈ ಥರ ಸಮೃದ್ಧಿಯಾಗಿ ಗಿಡಗಳು ಬೆಳವಣಿಗೆ ಆಗ್ತವೆ. ಇದೇ ರೀತಿ ನಾವು ತೊಗರಿ ಹೊಲದಲ್ಲಿ ಯಾವ ಥರ ಬೆಳವಣಿಗೆ ಆಗಿವೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೆ ನೋಡಿ. ನೋಡ್ಬೋದು, ಈ ಥರ ನಮ್ಮ ತೊಗರಿ ಬೆಳೆಗಳು ಬೆಳೆದಿದೆ ನೋಡಿ, ಎಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ನೋಡಿ. ಈ ಥರ ಸಮೃದ್ಧಿಯಾಗಿ ನಮ್ಮ ಬೆಳೆ ಬೆಳೆದಿದೆ ನೋಡಿ. ಇದನ್ನ ಹಾಕೋದ್ರಿಂದ ಯಾವ ಥರಪ್ಪ ಅಂದರೆ, ಇಲ್ಲೊಂದು ಗಿಡ ತೋರಿಸ್ತೀನಿ ಬನ್ನಿ. ಇಲ್ಲಿ ಎಲೆಗಳು ಇಲ್ಲಿರೋಲ್ಲ, ಈ ಥರ ಅರ್ಶಿಣ ಕಲರ್ ಎಲೆಗಳೆಲ್ಲ ಗ್ರೀನ್ ಕಲರ್ ಆಗ್ತವೆ, ಅಂದರೆ ಹಸಿರು ಕಲರ್ ಆಗ್ತವೆ. ಈ ಥರ ಎಲ್ಲ ಆಗೋ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ನೋಡ್ಬೋದು, ಇದೇ ಥರ ಪ್ರಾಬ್ಲಮ್ ಆಗೋದೆಲ್ಲ ನೀವು ತಡೆಗಟ್ಟಬೋದು ನೋಡಿ. ಈ ಥರ ಎಲ್ಲ ಅರ್ಶಿಣ ಕಲರ್ ಎಲೆಗಳಾಗಿಬಿಟ್ಟು ಗಿಡ ಒಣಗೋಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಕೂಡ ತಡೆಗಟ್ಬೋದು. ನಾವಿಲ್ಲೆಲ್ಲ ಲೇಪನ ಮಾಡಿದ್ದೀವಿ ಇದಕ್ಕೆ ಆಲ್ರೆಡಿ. ಈ ಥರ ಎಲ್ಲ ಲೇಪನ ಮಾಡಿದ್ದೇವೆ. ಈ ಥರ ಬೇರುಗಳು ಎಲ್ಲ ಸಮೃದ್ಧಿಯಾಗಿವೆ ನೋಡ್ಬೋದು. ಒಂದು ಸಾರಿ ನಮ್ಮ ತೊಗರಿ ಹೊಲ ತೋರಿಸ್ತೀವಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ. ಇಷ್ಟು ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ನಮ್ಮ ಕಡೆ ಬರಗಾಲ ಜಾಸ್ತಿ ಇದೆ. ಬರಗಾಲದಲ್ಲೂ ನಾವು ಈ ಥರ ತೊಗರಿಯನ್ನು ಬೆಳೆದಿದ್ದೇನೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮ್ಮದು ಕೂಡ ಇದೇ ಥರ ತೊಗರಿನ ನೀವು ಕೂಡ ಬೆಳಿಬೋದು ನೋಡಿ ರೈತರೇ. ಈ ಥರ ನೀವು ತೊಗರಿಯನ್ನು ಬೆಳೆಯಬಹುದು. ಹಾಗೆ ಈ ಥರ ಹೊಲದಲ್ಲಿ ಕಸ ಇದ್ದರೆ ಈ ಕಸನ್ನು ಕೂಡ ನಾಶ ಮಾಡ್ಬೋದು. ನೀವು ಗೋಮೂತ್ರದಿಂದನೇ ಇದನ್ನು ಕೂಡ ನಾಶ ಮಾಡ್ಬೋದು ನೋಡಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇ ಥರ ಯಾವ್ಯಾವ ರೀತಿ ಬೆಳೆಗಳನ್ನು ಬೆಳೆಯಬಹುದೆಂದು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೇನೆ. ಅವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು, ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಎಂದು ನೋಡಿ ರೈತರೇ. ಹಾಗೆ ಈ ಗೋಮೂತ್ರಕ್ಕೆ ಬಂದರೆ, ಈ ಗೋಮೂತ್ರವನ್ನು ತಯಾರು ಮಾಡೋದು ಹೇಗಪ್ಪ ಅಂದ್ರೆ, ಮೊದಲಿಗೆ ನೀವು ಹಸುವಿನ ಉಚ್ಚೆಯನ್ನು ತೆಗೆದುಕೊಂಡು ಮತ್ತು ಅದರ ಸ್ವಲ್ಪ ಸಗಣಿಯನ್ನು ತೆಗೆದುಕೊಂಡು ಒಂದು ಬಕೆಟ್ನಲ್ಲಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ಒಂದು ವಾರ ಅಥವಾ 8 ದಿನಗಳ ಕಾಲ ನೀವು ಒಂದು ನೆರಳಾದ ಪ್ರದೇಶದಲ್ಲಿ ಇಡಬೇಕು. ನಂತರ ಈ ಥರ ಇದು ರೆಡಿ ಆಗುತ್ತೆ. ನಂತರ ನೀವು ಗಿಡಕ್ಕೆ ಲೇಪನ ಮಾಡಿದ್ದೇ ಆಯ್ತಪ್ಪ ಅಂದ್ರೆ, ನೋಡ್ಬೋದು, ಇದು 8ನೇ ದಿನದಲ್ಲಿ ನಿಮ್ಮ ರಿಸಲ್ಟ್ ಅನ್ನೋದು ಪಕ್ಕ ಕೊಡುತ್ತೆ. ಇಷ್ಟೇ ರೀತಿ ತಯಾರು ಮಾಡೋದು. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ತೊಗರಿಗೆ ಕೀಟನಾಶಕ ಸಿಂಪಡಣೆ ಆರ್ಗಾನಿಕ್ ಆಗಿ ತಯಾರಿಸೋದು ಹೇಗೆ ಎಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಕೊನೆವರೆಗೂ ನೋಡಿದ್ದಕ್ಕೂ ಧನ್ಯವಾದಗಳು.